ಹಲೋ ಹಾಯ್, ನಾನು ನಂದಿ ಮಾತಾಡ್ತಾ ಇರೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮಿಡಲ್ ಕ್ಲಾಸ್ ಜನಗಳು ಒಂದು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಯಾವ ಯಾವ ಟ್ರಿಕ್ಸನ್ನು ಯೂಸ್ ಮಾಡಿದ್ರೆ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಂದು ಇಂಪ್ರೂವ್ಮೆಂಟ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅನುಭವದ ಮಾತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾವು ಮೊದಲನೇದಾಗಿ ಪ್ರಾವಿಷನ್ ಕೊಡಬೇಕು. ಯಾವುದೇ ಒಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ಅದು ಸಣ್ಣದಾಗಲಿ ದೊಡ್ಡದಾಗಲಿ ಎಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಇರ್ತಾರೆ ಅಂತಕ್ಕಂಥ ತುಂಬಾ ಡೌಟು ಇದೆ ಅನ್ನೋದು ಕಷ್ಟ. ಎಲ್ಲ ಒಳ್ಳೊಳ್ಳೆ ಕೆಲಸ ಅಂದರೆ ಇನ್ನು ಕೆಳಮಟ್ಟದ ಕೆಲಸ ಮಾಡೋರು ಯಾರು ಇರ್ತಾರೆ? ಎಲ್ಲ ಕೂಡ ಇರ್ತಾರೆ. ಅವರು ಅವರ ಒಂದು ಎಕನಾಮಿ ಅಂದರೆ ಅವರ ಒಂದು ಸಂಪಾದನೆಗೆ ತಕ್ಕನಾಗೆ ಅವ್ರ ಜೀವನದಲ್ಲಿ ಯಾವ್ಯಾವ ರೀತಿ ಮಾರ್ಪಾಟನ್ನು ಮಾಡ್ಕೊಂಡ್ರೆ ಒಂದು ಜೀವನವನ್ನು ಒಂದು ತಕ್ಕ ಮಟ್ಟಿಗೆ ಜೀವನವನ್ನು ನಡೆಸ್ಬೋದು ಎಂಬತಕ್ಕಂಥದ್ದನ್ನು ನಾನು ಒಂದು ಅನುಭವದ ಮಾತನ್ನು ಇಲ್ಲಿ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಅವರು ಕೆಲಸಕ್ಕೆ ಎಷ್ಟು ಪ್ರಾವಿಷನ್ ಕೊಡ್ತಾರೋ ಆ ಕೆಲಸದ ಬಗ್ಗೆ ಅಷ್ಟೇ ಶ್ರದ್ಧೆಯನ್ನು ವಹಿಸಿರಬೇಕು. ಅದರಲ್ಲಿ ಜಾಸ್ತಿ ಅಮೌಂಟನ್ನು ಅರ್ನಿಂಗ್ ನಾವು ಎಷ್ಟು ಅಂದರೆ ನಮ್ಮ ಸ್ಯಾಲ್ರಿನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದ್ರ ತಕ್ಕನಾಗೆ ನಾವು ಅಲ್ಲಿ ಕೆಲಸ ಮಾಡಿ ತೋರಿಸಿರ್ಬೇಕು. ಆ ತೋರಿಸಿದಾಗ ಅವ್ರಿಗೆ ಖುಷಿಯಾಗಿ ಅವರಾಗಿದ್ದು ಅವ್ರು ಕೊಡೋ ಥರದಲ್ಲಿ ನಾವು ಕೆಲಸ ಮಾಡಿ ತೋರಿಸಿದ್ರೆ ಮಾತ್ರ ಅವರು ಜಾಸ್ತಿ ಸಂಬಳವನ್ನೇ ಕೊಡೋಕ್ಕೆ ಮತ್ತೊಂದು ಬೇರೆ ಒಂದು ಅನುಕೂಲವನ್ನು ಮಾಡ್ಕೊಂಡು ಒಂದು ಅಡ್ವಾನ್ಸ್ನೇ ಕೊಡ್ಬೋದು. ಯಾವುದೇ ಒಂದು ಕಾರ್ಯಗಳು ಬಿದ್ದಾಗ ಅವಾಗ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೋದು. ಇಂಥ ಒಂದು ನೇಚರನ್ನು ಆ ಟೈಮಲ್ಲಿ ಬಳಸ್ಕೋತಾರೆ. ಅದು ನಮ್ಮ ಕೆಲಸದ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಅಂತ ಹೇಳ್ತೀನಿ. ಮತ್ತೊಂದು ಇನ್ನೊಂದು ಏನಪ್ಪ ಅಂತಂದರೆ, ನಾವು ಅಲ್ಲಿ ₹1 ಆದಾಯ ಬರ್ತದೆ ಅಂದರೂ ಕೂಡ ಅದಕ್ಕೆ ನಾವು ಅಷ್ಟೇ ಗೌರವನ ಕೊಟ್ಟು ಆ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಹನಿ ಹನಿ ಕೂಡಿದ್ರೆ ಹಳ್ಳ, ಕೆರೆ ತೆನೆ ಕೂಡಿದ್ರೆ ಬಳ್ಳ ಅಂತಕ್ಕಂಥ ಗಾದೆ ಖಂಡಿತ ಸಾಧ್ಯ ಆಗುತ್ತೆ. ಇನ್ನೂ ಕೆಲವು ಜನ ಏನು ಮಾಡ್ತಾರೆ, ಸ್ಯಾಲ್ರಿ ಕಮ್ಮಿ, ಅಯ್ಯೋ ಅಷ್ಟಕ್ಕೆ ನಾವು ಕೆಲಸ ಮಾಡಬೇಕು ಹಿಂಗೆ ಅಂತ ಕೊಟ್ಕೊಂಡ್ರೆ ಆ ಸಂಪಾದನೆಯೂ ಕೂಡ ನಾವು ಇಲ್ದಂಗೆ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಬಂದಷ್ಟ ಈ ಟೈಮ್ ವೇಸ್ಟ್ ಆಗೋ ಬದಲು ಸದ್ಯಕ್ಕೆ ಅದೇ ಕೆಲಸ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸು ನಮ್ಮಲ್ಲಿ ಬರಬೇಕು. ಆಗ ಮಾತ್ರ ಆ ಒಂದು ಅಮೌಂಟ್ ವ್ಯಾಲ್ಯೂ ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಯ್ತದೆ. ನಾನು ಇಷ್ಟು ಕಷ್ಟ ಬಿದ್ದಿದ್ದೆ, ಇಷ್ಟು ಅಮೌಂಟಿಗೆ ಇಷ್ಟು ಕಷ್ಟ ಬಿದ್ದಿದ್ದೀನಿ, ಇದನ್ನು ನಾವು ಯಾವ ರೀತಿ ನಾವು ಬಳಕೆಯನ್ನು ಮಾಡಬೇಕು ಅನ್ನೋವಂಥದ್ದು ಮೈಂಡು ನಮಗೆ ಬಂದೇ ಬರ್ತದೆ. ನೀವು ಕಷ್ಟ ಬಿದ್ದಾಗ ಮಾತ್ರ ಆ ಮೈಂಡ್ ಬರೋದು. ನೀವು ಅನ್ನೆಸರಿಗೆ ಯಾವ್ಯಾವುದೋ ದುಡ್ಡು ಬಂದಾಗ ಅದಕ್ಕೆ ವ್ಯಾಲ್ಯೂನೇ ಗೊತ್ತಿರೋಲ್ಲ, ಅದು ಹೆಂಗೆ ಖರ್ಚು ಮಾಡಬೇಕು ಅನ್ನೋದು ಇರಲಿಲ್ಲ. ಅಯ್ಯೋ ಬಿಡು, ಬೆಟ್ಟದ ಮೇಲೆ ಗಾಡಿ ಅಂತ ಹೊಡೆದ್ಬಿಡ್ತೀವಿ. ಬಟ್ ಕಷ್ಟ ಬಿದ್ದು ದುಡ್ಡಿದೆಯಲ್ಲ, ಅದನ್ನು ಬಿಚ್ಚುವಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಅದೊಂದಿದೆ. ನೆಕ್ಸ್ಟು ಮೂರನೇದು ದುಂದು ವೆಚ್ಚವನ್ನು ಆದಷ್ಟು ಕಡಿಮೆ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಬೇಕು. ಉದಾಹರಣೆಗೆ ನಾವು ಅನ್ನೆಸರಿಗೆ ಬೇಡದಂಥ ಐಟಮನ್ನು ನಾವು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅನ್ನೆಸರಿಗೆ ವೇಸ್ಟಾಗಿ ಎಲ್ಲೆಲ್ಲೋ ತಿರುಗಾಡುವಂಥದ್ದಾಗಿರ್ಬೋದು. ಬಟ್ ಇರ್ತದೆ, ಜೀವನ ಅಂದಮೇಲೆ ತಿರುಗಾಟ ಅನ್ನೋದಿರ್ತದೆ, ಏನೇನು ಪರ್ಚೇಸ್ ಮಾಡಬೇಕು ಅನ್ನೋರುತ್ತೆ. ಬಟ್ ನಮ್ಮ ಬಜೆಟ್ಗೆ ಅದು ಅನುಗುಣವಾಗಿರಬೇಕು. ನಾವು ಸಂಪಾದನೆ ಮಾಡ್ತಾ ಇರೋದು 10,000 ಆದರೆ ನಮ್ಮ ಒಂದು ಖರ್ಚೇ ನಮ್ಮದು 12,000 ಹೋದರೆ ಪ್ರತಿ ತಿಂಗಳು 2,000 ಏನಾಗುತ್ತೆ, ನಮ್ಮ ಕಡೆಯಿಂದನೇ ಸಾಲವನ್ನು ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೊರ್ತು ಅದರಿಂದ ನಾವು ಏನೂ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಬರೋವಂಥ ನಾವು ಇನ್ಕಮ್ ಏನಿದೆ ಅದ್ರ ತಕ್ಕನಾಗೆ ನಾವು ಖರ್ಚು ವೆಚ್ಚಗಳನ್ನು ನಮ್ಮ ಪರ್ಚೇಸಿಂಗ್ ಆಗಲು ಮತ್ತೊಂದು ಇಟ್ಕೊಬೇಕು. ನಾನು ಹೇಳ್ತಾ ಇರೋದು ಮತ್ತೊಂದು ಟ್ರಿಕ್ಸ್ ಏನಪ್ಪ, ನಮ್ಮ ಸಂಪಾದನೆ ₹100 ಆದರೂ ಕೂಡ ಅದರಲ್ಲಿ ಸೇವಿಂಗ್ ಎಂಬತಕ್ಕಂಥದ್ದು 30% ಎತ್ತಿಡಬೇಕು. ಇನ್ನು 60-70% ನೀವು ಏನು ಮಾಡ್ತಿರೋ ಅದು ಹೆಲ್ತ್ ಇಶ್ಯೂಗೆ ಬಳಸ್ಕೊತಿರೋ, ಇಲ್ಲ ಮನೆ ಖರ್ಚಿಗೆ ಬಳಸ್ಕೊತಿರೋ, ಇಲ್ಲ ಹೊರಗಡೆ ತಿರುಗಾಟಕ್ಕೆ ಬಳಸ್ಕೊತಿರೋ, ಇಲ್ಲ ಏನಾರ ನೆಸೆಸಿಟಿಯೋ ಬಟ್ ಅದು ಪರ್ಚೇಸಿಂಗೇ ನೀವು ಯೂಸ್ ಮಾಡ್ಕೋತೀರೋ ಅದು ನೆಸೆಸಿಟಿ ಇಲ್ಲ. ಬಟ್ 30% ನಂದಲ್ಲ ಅಂತ ತೆಗೆದು ಸೇವಿಂಗೇ ಇಡಬೇಕು. ಅದು ಸೇವಿಂಗ್ ಇಡಬೇಕು. ಅದು ನಿಮ್ಮ ಮೆಂಟಲಿಟಿ ಬಿಟ್ಟಿದ್ದು, ಇಲ್ಲ ಬ್ಯಾಂಕ್ ಇಡ್ತಿರೋ, ಇಲ್ಲ ಗೋಲ್ಡ್ ಇನ್ವೆಸ್ಟ್ ಮಾಡ್ತಿರೋ, ಮತ್ತೊಂದು ಚೀಟಿಯ ಬೇಕಾದಷ್ಟು ರೂಟಿದೆ. ಬಟ್ ಆ ರೂಟು ನಿಮ್ಮ ಕಷ್ಟಪಟ್ಟು ದುಡ್ಡಿಗೆ ನಿಮ್ಮ ದುಡ್ಡಿಗೆ ಒಂದು ಸೇಫ್ಟಿ ಫಸ್ಟನ್ನು ನೀವು ಅದನ್ನು ಕಂಡಿಟ್ಕೊಳ್ಳಿ. ನೀವು ಅದನ್ನು ಬಿಟ್ಬಿಟ್ಟು ಬೇರೆ ಯಾರೋ 10% ಬಡ್ಡಿ ಕೊಡ್ತಾರಂತೆ ಹಿಂಗೆ ಅಂದ್ಕೊಂಡು ಹೋದರೆ ಅಲ್ಲಿ ನಿಮ್ಮ ಒಂದು ಅಸಲೇ ಜೀರೋ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ಅದರ ಕಡೆಯೂ ಸ್ವಲ್ಪ ನಿಮ್ಮ ಗಮನ ಇರಲಿ. ನಾವು ದುಡಿಯೋದು ಎಷ್ಟು ಮುಖ್ಯ, ದುಡ್ಡನ್ನು ನಾವು ಎಷ್ಟು ಮುಖ್ಯವಾಗಿ ನಾವು ಬಳಕೆಯನ್ನು ಮಾಡ್ಕೋತೀವೋ ಅದರ ಮೇಲೆ ನಮ್ಮ ಒಂದು ಜೀವನ ಒಂದು ಇನ್ಕ್ರೀಸು ಡಿಪೆಂಡ್ ಆಗಿರ್ತದೆ ಅಂತಕ್ಕಂಥದ್ದು ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಹೀಗೆ ಇಷ್ಟೆಲ್ಲವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಜೀವನ ಮಾಡೋದೇ ಆದರೆ ಖಂಡಿತ ನೀವು ಇಂಪ್ರೂವ್ಮೆಂಟ್ ಆಗೇ ಆಯ್ತೀರ. ಯಶಸ್ಸಿನ ಒಂದು ಅಚೀವ್ಮೆಂಟನ್ನು ಪಡಿತೀರಾ. ಇದು ನನ್ನ ಒಂದು ಅನುಭವದ ಮಾತು. ನಾನು ಎಷ್ಟೇ ಹೇಳಿದ್ದೀನೋ ಅಷ್ಟು ಕೂಡ ನನ್ನ ಲೈಫಲ್ಲಿ ನಾನು ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್.